ಅಕ್ಷಯ ತೃತೀಯವನ್ನು ಆಚರಿಸುವ ಪದ್ಧತಿ. ಅಕ್ಷಯ ತೃತೀಯದ ದಿನ ಪವಿತ್ರ ಜಲದಲ್ಲಿ ಸ್ನಾನ ಮಾಡಬೇಕು. ಶ್ರೀ ವಿಷ್ಣುವಿನ ಪೂಜೆ ಮತ್ತು ನಾಮಜಪ ಮಾಡಬೇಕು. ಸಾಧ್ಯವಿದ್ದರೆ ಪಿತೃಗಳಿಗೆ ಅಪಿಂಡಕ ಶ್ರಾದ್ದ ಮಾಡಬೇಕು. ಶ್ರಾದ್ದ ಮಾಡಲು ಸಾಧ್ಯವಾಗದಿದ್ದರೆ ಕಡಿಮೆ ಪಕ್ಷ ಎಳ್ಳು ತರ್ಪಣ ನೀಡಬೇಕು. ಅದರ ಜೊತೆಗೆ ಹೋಮ ಹವನ ಮತ್ತು ದಾನ ಮಾಡಬೇಕು. ಈಗ ನೋಡೋಣ ಎಳ್ಳು ತರ್ಪಣದ ಅರ್ಥ ಮತ್ತು ಉದ್ದೇಶ. ಎಳ್ಳು ತರ್ಪಣವೆಂದರೆ ದೇವತೆ ಮತ್ತು ಪೂರ್ವಜರಿಗೆ ಎಳ್ಳು ಮತ್ತು ಜಲವನ್ನು ಅರ್ಪಿಸುವುದು. ತರ್ಪಣವೆಂದರೆ ದೇವತೆ ಮತ್ತು ಪೂರ್ವಜರಿಗೆ ಜಲಾಂಜಲಿ, ಅಂದರೆ ಬೊಗಸೆಯಿಂದ ಜಲ ನೀಡಿ ಅವರನ್ನು ತೃಪ್ತಗೊಳಿಸುವುದು. ಪಿತೃಗಳಿಗೆ ನೀಡಿದ ಜಲಕ್ಕೆ ಪಿತೃತರ್ಪಣ ಎನ್ನುತ್ತಾರೆ. ಪೂರ್ವಜರಿಗೆ ತಮ್ಮ ವಂಶಜರಿಂದ ಪಿಂಡ ಮತ್ತು ಬ್ರಾಹ್ಮಣ ಭೋಜನದ ಅಪೇಕ್ಷೆ ಇರುತ್ತದೆ. ಅದೇ ರೀತಿ ಅವರಿಗೆ ಜಲದ ಅಪೇಕ್ಷೆಯೂ ಇರುತ್ತದೆ. ತರ್ಪಣ ನೀಡುವುದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ. ಎಳ್ಳು ಸಾತ್ವಿಕತೆಯ ಮತ್ತು ಜಲವು ಶುದ್ಧ ಭಾವದ ಪ್ರತೀಕವಾಗಿದೆ. ದೇವರಿಗೆ ಬಿಳಿ ಎಳ್ಳು ಮತ್ತು ಪೂರ್ವಜರಿಗೆ ಕಪ್ಪು ಎಳ್ಳು ಅರ್ಪಿಸುತ್ತಾರೆ. ಕಪ್ಪು ಎಳ್ಳಿನ ಸಹಾಯದಿಂದ ಅತೃಪ್ತ ಪಿತೃಗಳು ಅವರಿಗಾಗಿ ಮಾಡಲಾಗುವ ವಿಧಿಯ ಸ್ಥಳದಲ್ಲಿ ಸಹಜವಾಗಿ ಬರುತ್ತಾರೆ ಮತ್ತು ವಿಧಿಯಿಂದ ಅವರ ಅಂಶವನ್ನು ಸಹಜವಾಗಿ ಗ್ರಹಣ ಮಾಡಿ ತೃಪ್ತರಾಗುತ್ತಾರೆ. ಈಗ ನಾವು ಮೊದಲಿಗೆ ತಿಳಿದುಕೊಳ್ಳೋಣ ದೇವತೆಗಳಿಗೆ ಎಳ್ಳು ತರ್ಪಣ ನೀಡುವ ಪದ್ಧತಿ. ಮೊದಲು ಹರಿವಾಣ ತೆಗೆದುಕೊಳ್ಳಿರಿ. ಬ್ರಹ್ಮ ಅಥವಾ ಶ್ರೀ ವಿಷ್ಣು ಮತ್ತು ಅವರ ಒಟ್ಟಾದ ರೂಪ ಅಂದರೆ ಶ್ರೀ ದತ್ತಾತ್ರೇಯ ದೇವರ ಸ್ಮರಣೆ ಮಾಡಿರಿ. ಅವರನ್ನು ಹರಿವಾಣದಲ್ಲಿ ಬರಲು ಆಹ್ವಾನಿಸಿರಿ. ಹರಿವಾಣದಲ್ಲಿ ದೇವತೆಗಳು ಸೂಕ್ಷ್ಮದಿಂದ ಬಂದಿದ್ದಾರೆ ಎಂಬ ಭಾವವಿರಿಸಿರಿ. ಬಿಳಿ ಎಳ್ಳನ್ನು ತೆಗೆದುಕೊಂಡು ಸಾಕ್ಷಾತ್ ದೇವತೆಗಳಿಗೆ ಎಳ್ಳು ಅರ್ಪಿಸುತ್ತಿದ್ದೇನೆ ಎಂಬ ಭಾವವನ್ನಿಟ್ಟುಕೊಂಡು ಎಳ್ಳನ್ನು ಜಲದೊಂದಿಗೆ ದೇವತೀರ್ಥದಿಂದ ಅಂದರೆ ಕೈಯನ್ನು ನೇರಗೊಳಿಸಿ ಬೆರಳುಗಳ ಮೇಲಿಂದ ಹರಿವಾಣದಲ್ಲಿ ಅರ್ಪಿಸಿರಿ. ದೇವತೆಗಳಿಗೆ ನಮಸ್ಕರಿಸಿರಿ. ಈಗ ನಾವು ದೇವತೆಗಳಿಗೆ ಎಳ್ಳು ತರ್ಪಣ ನೀಡುವ ಕೃತಿಯನ್ನು ನೋಡಿದೆವು. ಈ ರೀತಿ ದೇವತೆಗಳಿಗೆ ಭಾವಪೂರ್ಣವಾಗಿ ಎಳ್ಳು ಮತ್ತು ಜಲ ಅರ್ಪಿಸುವವನು ದೇವತೆಗಳ ಸಾತ್ವಿಕತೆಯನ್ನು ಅಧಿಕ ಪ್ರಮಾಣದಲ್ಲಿ ಗ್ರಹಿಸಬಲ್ಲನು. ಈಗ ನೋಡೋಣ ಅಕ್ಷಯ ತೃತೀಯದ ದಿನ ಪೂರ್ವಜರಿಗೆ ಎಳ್ಳು ತರ್ಪಣ ನೀಡುವ ಮಹತ್ವ. ಅಕ್ಷಯ ತೃತೀಯದ ದಿನ ಉಚ್ಚ ಲೋಕದಿಂದ ಪೃಥ್ವಿಯ ಮೇಲೆ ಅಧಿಕ ಪ್ರಮಾಣದಲ್ಲಿ ಸಾತ್ವಿಕತೆಯು ಪ್ರಕ್ಷೇಪಿತವಾಗುತ್ತದೆ. ಇತರ ದಿನಗಳ ತುಲನೆಯಲ್ಲಿ ಇದರ ಪ್ರಮಾಣವು 60-70% ಈ ಸಾತ್ವಿಕತೆಯನ್ನು ಗ್ರಹಿಸಲು ಭುವರ್ಲೋಕದಿಂದ ಅನೇಕ ಜೀವಗಳು ಈ ದಿನ ಭೂಮಿಯ ಸಮೀಪ ಬರುತ್ತವೆ. ಇದರಿಂದ ಮನುಷ್ಯನಿಗೆ ತೊಂದರೆಯುಂಟಾಗುವ ಸಾಧ್ಯತೆ ಇರುತ್ತದೆ. ಅತೃಪ್ತ ಪೂರ್ವಜರಿಂದಾಗುವ ತೊಂದರೆಯ ಪ್ರಮಾಣವು 30-40% ಪೂರ್ವಜರು ಭೂಮಿಯ ಸಮೀಪ ಬರುವುದರಿಂದ ಅವರಿಗಾಗಿ ಮಾಡಿದ ಎಳ್ಳು ತರ್ಪಣದಿಂದ ಅವರಿಗೆ ಶಕ್ತಿ ಪ್ರಾಪ್ತವಾಗಿ ಮುಂದಿನ ಗತಿಯೂ ಪ್ರಾಪ್ತವಾಗುತ್ತದೆ. ಬನ್ನಿ ಈಗ ನಾವು ತಿಳಿದುಕೊಳ್ಳೋಣ ಪೂರ್ವಜರಿಗೆ ಗತಿ ದೊರಕುವುದಕ್ಕಾಗಿ ಎಳ್ಳು ತರ್ಪಣ ನೀಡುವ ಪದ್ಧತಿ.
ಒಂದು ಹರಿವಾಣದಲ್ಲಿ ತಮ್ಮ ಪೂರ್ವಜರನ್ನು ಆಹ್ವಾನಿಸಿರಿ. ಪೂರ್ವಜರು ಸೂಕ್ಷ್ಮದಿಂದ ಬಂದಿದ್ದಾರೆ ಎಂಬ ಭಾವವಿಡಿರಿ. ಕೈಯಲ್ಲಿ ಕಪ್ಪು ಎಳ್ಳನ್ನು ತೆಗೆದುಕೊಳ್ಳಿರಿ. ಎಳ್ಳಿನಲ್ಲಿ ಶ್ರೀ ವಿಷ್ಣು ಮತ್ತು ಬ್ರಹ್ಮದೇವರ ತತ್ವ ಬರಲು ಪ್ರಾರ್ಥಿಸಿರಿ. ಅನಂತರ ದೇವತೆಯ ತತ್ವದಿಂದ ತುಂಬಿಕೊಂಡ ಎಳ್ಳನ್ನು ಜಲದೊಂದಿಗೆ ಪಿತೃತೀರ್ಥದಿಂದ, ಅಂದರೆ ಹೆಬ್ಬೆರಳು ಮತ್ತು ತರ್ಜನಿಯ ಮಧ್ಯದಿಂದ ಹರಿವಾಣದಲ್ಲಿ ಬಿಡಿರಿ. ನಾವು ಪೂರ್ವಜರಿಗೆ ಎಳ್ಳು ಮತ್ತು ಜಲ ಅರ್ಪಿಸುತ್ತಿದ್ದೇವೆ ಎಂಬ ಭಾವವನ್ನಿಡಿರಿ. ಪೂರ್ವಜರಿಗೆ ಗತಿ ನೀಡುವಂತೆ ಶ್ರೀ ದತ್ತಾತ್ರೇಯ, ಬ್ರಹ್ಮ ಅಥವಾ ಶ್ರೀ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿರಿ. ನಮ್ಮ ಸಂಪರ್ಕ 93425299 ವಿದ್ಯುನ್ಮಾನ ಅಂಚೆ ಕನ್ನಡ ಸತ್ಸಂಗ @gmail.com